ಸಂದೇಹಗ್ರಸ್ತನಾಗ್ತಾನೋ ಅವನಿಗೆ ಈ ಲೋಕವೂ ಇಲ್ಲ ಪರಲೋಕವೂ ಇಲ್ಲ ಅನ್ನೋದನ್ನು ಹೇಳಿದ್ರು. ಆ ನಂತರ ಮುಂದೆ ಯಾರನ್ನು ಕರ್ಮವು ಕಟ್ಟಿ ಹಾಕುವುದಿಲ್ಲ ಅನ್ನೋದನ್ನ ಹೇಳ್ತಾ, ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತನ್ನ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಒಂದು ರೀತಿಯ ಮಾತನ್ನ ಹಿಂದೆ ನವಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸಬದ್ಧತೆ ಅಂತ ಒಂದು ಮಾತು ಹೇಳಿದ್ರು. ಈಗ ಯೋಗ ಸನ್ಯಸ್ತ ಕರ್ಮಾಣಂ, ಜ್ಞಾನಯೋಗದಿಂದ ಶಾಶ್ವತವಾದದ್ದು ಯಾವುದು ಅಂತ ತಿಳಿದು ಅದರ ಕಡೆಗೆ ಆಸಕ್ತಿ ಹೊಂದಿ, ಅಶಾಶ್ವತ ಯಾವುದು ಅಂತ ತಿಳಿದು ಅದರ ಕಡೆಗೆ ವಿರಕ್ತಿಯನ್ನ ಹೊಂದಿ ಕರ್ಮಗಳನ್ನ ಭಗವಂತನ ಕೈಂಕರ್ಯವೆನ್ನುವುದಾಗಿ ತಿಳಿದು ಅಂತ ಒಪ್ಪಿಸುವಂಥದ್ದು ಸನ್ಯಸ್ತ ಕರ್ಮಾಣಂ. ಸಂದೇಹಗಳನ್ನ ಕಳಚಿಕೊಂಡು ಜ್ಞಾನ ಸಂಚಿನ್ನ ಸಂಶಯಂ, ಅರಿವಿನಿಂದ ಕೂಡಿ ಅರಿವುಗೇಡಿತನ ಅನ್ನುವುದು ಹೊರಟು ಹೋದರೆ ಅಂತಹ ಆತ್ಮವಂತಂ, ಆತ್ಮವಾನ್ ಅಂತಂದ್ರೆ ಭಗವಂತನ ಭಕ್ತ, ಅಂತಹ ಆತ್ಮವಂತಂ ಭಗವಂತನ ಭಕ್ತನನ್ನು ಕರ್ಮಾಣಿ ಕರ್ಮಗಳು ನ ನಿಬಧ್ನಂತಿ, ಬಧ್ನಂತಿ ಅಂದ್ರೆ ಕಟ್ಟಿ ಹಾಕುವುದು, ನಿಬಧ್ನಂತಿ ಅಂದ್ರೆ ನಿತರಾಂ, ಖಂಡಿತ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅದರ ಕೈಯಲ್ಲಿ. ನ ನಿಬಧ್ನಂತಿ, ಅವನನ್ನು ಯಾವ ರೀತಿಯಿಂದಲೂ ಕೂಡ ಬಂಧಿಸುವುದಕ್ಕೆ ಸಾಧ್ಯ ಇಲ್ಲ. ಓ ಧನಂಜಯ ಅಂತ ಸಂಬೋಧನೆ ಮಾಡಿ, ಧನಂಜಯ ಅನ್ನೋದು ಅವನಿಗೆ ಹಿಂದೆ ಬಂದದ್ದು ವಿತ್ತಂ ವಿದ್ಯಾ ಧನಾತ್ಮಕಂ, ನಿರಂತರ ತಿಳುವಳಿಕೆಯ ದಾರಿಯಲ್ಲಿ ಸಾಗುವಾಗ ಬೇಕಾದುದು ಶ್ರವಣ ಮನನ ನಿಧಿಧ್ಯಾಸನ, ಅಂತಹ ಮೂರರ ತತ್ವದ ಆದರ್ಶ ಮೂರ್ತಿಯಾಗಿ ಸಂಪತ್ತಿಗಾಗಿ, ವಿದ್ಯಾಧನದ ಸಂಪತ್ತಿಗಾಗಿ ನಿರಂತರ ಪ್ರಯತ್ನಶೀಲನಾದವನಾದ್ರಿಂದ ಅವನನ್ನು ಧನಂಜಯ ಅಂತ ಕರೀತಾರೆ. ಹಾಗಾಗಿ 2-3 ಸಂಗತಿಗಳನ್ನು ಇಲ್ಲಿ ಬಿಡಿಸಿ ಹೇಳಿದ್ದು, ಯಾಕೆಂದ್ರೆ ಹಿಂದೆಯೂ ಈ ತರದ ಮಾತುಗಳು ಬಂದಿವೆ. ಸನ್ಯಸ್ಯ ಅಧ್ಯಾತ್ಮ ಚೇತಸ ಅಂತ, ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ, ಅದನ್ನು ಯೋಗ ಸನ್ಯಸ್ತ ಕರ್ಮಾಣಂ ಅನ್ನುವ ಶಬ್ದದಿಂದ ಹೇಳಿದ್ರು. ಯೋಗ ಅಂದ್ರೆ ಭಗವಂತ, ಭಕ್ತರ ಅಭೀಷ್ಟವನ್ನು ಈಡೇರಿಸುವವನು ಅಂತ ಅರ್ಥ ಸಂಬಂಧದಿಂದ. ಯಾಕೆಂದ್ರೆ ಯೋಗ ಅನ್ನೋ ಶಬ್ದಕ್ಕೆ ಯೋಗೋ ಯೋಗ ವಿಧಾಂ ನೇತಾ ಪ್ರಧಾನ ಪುರುಷೇಶ್ವರ ಅಂತ ಅಲ್ಲಿ ಹೇಳುವಾಗ ಭಕ್ತರ ಅಭೀಷ್ಟವನ್ನು ಯೋಜಿಸುತ್ತಾನೆ, ಆದ್ರಿಂದಾಗ ಅವನಿಗೆ ಯೋಗ ಅಂತ ಹೆಸರಿದೆ. ಯೋಗನಲ್ಲಿ ಸನ್ಯಾಸಗೊಂಡ ಕರ್ಮಗಳುಳ್ಳವನು, ಅದು ಬರೀ ನ್ಯಾಸ ಅಲ್ಲ, ಸನ್ಯಾಸ. ಸಮಸ್ತ ಕರ್ಮಗಳನ್ನು ಕೂಡ ಅರ್ಪಿಸಿದವನು ಯೋಗ ಸನ್ಯಸ್ತ ಕರ್ಮ. ಹೇಗೆ ಅರ್ಪಿಸುವುದು? ಅದು ಯೋಗ ಸನ್ಯಸ್ತ ಕರ್ಮಾಣಂ. ಯೋಗ ಅಂದ್ರೆ ನಾನಾಗ್ಲೇ ಹೇಳಿದ ಹಾಗೆ ಸನ್ಯಸ್ಯ ಅಧ್ಯಾತ್ಮ ಚೇತಸ, ಅಧ್ಯಾತ್ಮ ಯೋಗ ಅನ್ನುವುದೇ ಯೋಗ. ಯೋಗ ಅನ್ನುವ ಪದದಿಂದ ಅವನಲ್ಲಿ ಮನಸ್ಸಿಟ್ಟು ಎಲ್ಲವೂ ನನ್ನೊಳಗೆ ಭಗವಂತನಿದ್ದೇ ಮಾಡ್ತಾ ಇದ್ದಾನೆ ಅನ್ನುವ ಪ್ರಜ್ಞೆಯೇ ಯೋಗ. ನಡೆಯುವ ಪ್ರತಿಯೊಂದು ಕಾರ್ಯವೂ ಕೂಡ ಒಳಿತು ಕೆಡುಕುಗಳ ನಡುವೆ ಅಂತರ ಇಲ್ಲದೆ ಎಲ್ಲದರ ಒಡೆತನ ಇರುವುದು ಅವನಿಗೆ ಅಂತ ಭಾವಿಸಿ, ಅದು ಪೂಜೆಯಾಗಲಿ ಅಂತ ಭಾವಿಸಿ ಅನುಸಂಧಾನ ಮಾಡಿದಾಗ
ಆ ಉಪಾಸನೆಯನ್ನ ಯೋಗ ಅಂತ ಕರೀತಾರೆ, ಅಥವಾ ಉಪಾಯ ಅಂತ ಅರ್ಥ. ಎಲ್ಲಿ ಮತ್ತೆ ಮತ್ತೆ ಜೀವ ಚಕ್ರದ ಸುಳಿಯಲ್ಲಿ, ಸಂಸಾರ ಚಕ್ರದ ಸುಳಿಯಲ್ಲಿ ಬೀಳುವುದಕ್ಕೆ ಸಾಧ್ಯ ಇದೆಯೋ ಅಂಥ ಜಾಗಗಳಿಂದ ಹೊರಬರುವುದಕ್ಕೆ ಮಾಡುವ ಪ್ರಯತ್ನವನ್ನ ಯೋಗ. ಹಾಗಾಗಿ ಯಾವಾಗ ಅವನು ಎಲ್ಲವೂ ಭಗವನ್ನಿಯತಿಯಿಂದಲೇನೆ ನಡೀತಾ ಇದೆ ಅಂತ ಭಾವಿಸ್ತಾನೋ ಆಗ ಯೋಗ ಸನ್ಯಸ್ತ ಕರ್ಮ ಅಂತ ಆಗ್ತಾನೆ. ಅನುಸಂಧಾನದ ಯೋಗದಿಂದ ಸಮಸ್ತ ಕರ್ಮಗಳನ್ನು ಸನ್ಯಸ್ತಗೊಳಿಸುವವನು ಯಾವನೋ ಅವನು ಯೋಗ ಸನ್ಯಸ್ತ ಕರ್ಮ. ಅವನನ್ನು ಇನ್ನು ಜ್ಞಾನ ಸಂಚಿನ್ನ ಸಂಶಯಂ, ಅಜ್ಞಾನ, ವಿಪರೀತ ಜ್ಞಾನ ಮತ್ತು ಸಂಶಯ ಜ್ಞಾನ, ಇದು ಮೂರಕ್ಕೂ ಕೂಡ ಪರಿಹಾರ ಒಂದೇ, ಅಪರೋಕ್ಷ ಜ್ಞಾನ. ಹಾಗಾಗಿ ಅಪರೋಕ್ಷ ಜ್ಞಾನದಿಂದ ಛಿನ್ನ, ಜ್ಞಾನ ಸಂಚಿನ್ನ ಅಂತ ಅದಕ್ಕೆ ಶಬ್ದ ಬಳಸಿದ್ದು. ಸಮ್ಯಕ್ ಚಿನ್ನ, ಅದು ಚೂರು ಕತ್ತರಿಸಿದ್ರೆ ಇನ್ನೊಂದು ಬೇರೆ ಇರುತ್ತಲ್ಲ, ಅದು 3 ಆಗುತ್ತೆ, 5 ಆಗುತ್ತೆ, 8 ಆಗುತ್ತೆ, ಹೆಗ್ಗೆ ಹೊಡೆದು ಇಡೀ ಎಲ್ಲ ಕಡೆಗೆ ಆವರಿಸ್ಕೊಂಡ್ಬಿಡುತ್ತೆ. ಅದು ಮತ್ತೆ ಹೆಗ್ಗೆ ಹೊಡಿಲಿಕ್ಕೆ ಜಾಗ ಇಲ್ಲದ ರೀತಿಯಲ್ಲಿ ಅದನ್ನು ಕತ್ತರಿಸಬೇಕು. ಅಂತಹ ಹೆಗ್ಗೆ ಹೊಡೆಯದ ರೀತಿಯಲ್ಲಿ ಕತ್ತರಿಸುವುದನ್ನೇ ಸಂಚಿನ್ನ ಅಂತಂದ್ರು. ಸಮ್ಯಕ್ ಚಿನ್ನ, ಯಾವ ರೀತಿಯಿಂದಲೂ ಕೂಡ ಮತ್ತೆ ಆ ಬೇರು ಮೊಳಕೆ ಒಡಿಬಾರದು, ಮತ್ತೊಂದು ಸರ್ತಿ ಆ ಅಂತರಂಗದ ಪ್ರಪಂಚದಲ್ಲಿ ಆತ ಗೊಂದಲಕ್ಕೆ ಈಡಾಗುವಂತಹ ದುಸ್ಥಿತಿ ಬರಬಾರದು. ಆ ರೀತಿ ಜ್ಞಾನ ಸಂಚಿನ್ನ ಸಂಶಯಂ. ಆತ್ಮವಂತನ್ನ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಆತ್ಮವಂತಂ ಅಂತಂದ್ರೆ ಹಿಂದೆ ಮಾತು ಬಂದಿದೆ, ಇಲ್ಲಿ ಮತ್ತೆ ಆತ್ಮ, ಅಂತರ್ಯಾಮಿ, ಅಮೃತ, ನನ್ನ ಅಂತರ್ಯಾಮಿಯಾಗಿ ಇದ್ದು ಎಲ್ಲವನ್ನೂ ನಡೆಸುವವನು ಅವನೇ ಅಂತ ಯಾರು ತಿಳಿದು ನಡೀತಾನೋ ಅವನು ಆತ್ಮವಾನ್. ಅಂತಹ ಆತ್ಮವಂತಂ ಕರ್ಮಾಣಿ ನ ನಿಬಧ್ನಂತಿ, ಕರ್ಮಗಳು ಅವನನ್ನ ಬಂಧಿಸುವುದಿಲ್ಲ. ಬಂಧಿಸುವುದು ಯಾವಾಗ ಅಂತಂದ್ರೆ ಭಗವತ್ ಪ್ರಜ್ಞೆ ಇಲ್ಲದೆ ಇದೆ. ಹಿಂದೆ ಜ್ಞಾನ ಸಂಚಿನ್ನ ಸಂಶಯಮನ್ನುವಲ್ಲಿ ಭಗವಜ್ಞಾನ ಅಂತ ಬಂದಿದೆ. ಅದರ ಜೊತೆಗೆ ಇಲ್ಲಿ ಜ್ಞಾನ ಸಂಚಿನ್ನ ಅನ್ನುವ ಶಬ್ದವನ್ನು ಯಾಕೆ ಬಳಸಿದ್ರು ಅಂದ್ರೆ, ಭಾಗವತದಲ್ಲಿ ಒಂದು ಮಾತಿದೆ, ಭಿದ್ಯಂತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಅಂತ. ಹಾಗೆ ಹೃದಯ ಗ್ರಂಥಿ ಭಿದ್ಯತೆ ಹೃದಯ ಗ್ರಂಥಿ, ಅರಿವುಗೇಡಿತನ ಅನ್ನುವುದು ಅದು ಹೃದಯದ ಮಧ್ಯದಲ್ಲಿ ಎಷ್ಟು ಬವಣೆಗಳನ್ನ ಉಂಟು ಮಾಡುತ್ತೆ ಅಂದ್ರೆ ಬದುಕೇ ಬೇಡ ಅನ್ನುವಷ್ಟು ಮನಸ್ಸನ್ನ ದುರ್ಬಲಗೊಳಿಸುತ್ತೆ. ಅಂತಹ ಸರ್ವ ಸಂಶಯ ಛಿದ್ಯಂತೆ ಯಾವಾಗ ತಸ್ಮಿನ್ ದೃಷ್ಟೇ ಪರಾವರೆ, ಅಪರೋಕ್ಷದ ಯೋಗದಿಂದಾಗಿ ಕರ್ಮಗಳನ್ನೆಲ್ಲ ಅವನಲ್ಲಿ ಒಪ್ಪಿಸಿದಾಗ ಆಗ ಸಂದೇಹಗಳು ಜ್ಞಾನದಿಂದ, ಆ ಅಪರೋಕ್ಷ ಜ್ಞಾನದಿಂದ ಸಂಚಿನ್ನಗೊಳ್ಳುತ್ತವೆ. ಅಂತಹ ಆತ್ಮವಂತನನ್ನ ಅನೇಕ ಸರ್ವ ಸಂಶಯಗಳು ಅಂದ್ರೆ ನೀವು ಎಷ್ಟು ಬೇಕಾದ್ರೂ ಇಟ್ಕೊಳ್ಬಹುದು. ಅನೇಕ ತರದ ಸಂಶಯಗಳಿವೆ ಶಾಸ್ತ್ರದಲ್ಲಿ. ಜೀವ ಮತ್ತು ಈಶ್ವರ ಈ ವಿಷಯದಲ್ಲಿ ಶಾಸ್ತ್ರದಲ್ಲಿ ಬರುವ ಅನೇಕ ಸಂಗತಿಗಳು ನಮಗೆ ಗೊಂದಲ ಹುಟ್ಟು ಹಾಕುವ ಹಾಗೆ ಕಾಣುತ್ತೆ. ಅವರಿಬ್ಬರು ಒಬ್ಬರೇನಾ, ಬೇರೆನಾ, ಅವರಿಬ್ಬರಲ್ಲಿ ಅಂತರ ಇದೇನಾ, ಇದ್ರು ಸಮಾನನ, ಜಗತ್ತು ಸತ್ಯನ ಅಜ್ಞಾನ ಕಲ್ಪಿತನ, ಒಬ್ಬೊಬ್ರು ಒಂದೊಂದ್ ತರ ಹೇಳಿದ್ದಾಗಿದೆ. ಕೇವಲ ಇದೆಲ್ಲ ಪುಸ್ತಕ ಓದಿ ಪರಿಹಾರ ಆಗುವಂಥದ್ದಲ್ಲ. ಇದು ನಾವು ತಲೆ ಹಿಂದೆ ಏನು ನಾವು ಈಗಲೇ ತಲೆಯಲ್ಲಿ ಒಂದಿಷ್ಟು ಹಾಕೊಂಡಿದ್ದೀವಿ, ಅದನ್ನು ಹೊರಗಿಟ್ಟು ಯೋಚನೆ ಮಾಡಬೇಕಾದ ಸಂಗತಿ. ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡುವಂಥದ್ದವನು, ನನಗೆ ಶಾಸ್ತ್ರದ ರಹಸ್ಯವನ್ನ ಹೇಳು, ನನ್ನ ಅಂತರಂಗಕ್ಕೆ ಅದನ್ನ ಅನುಭವಕ್ಕೆ ಬರುವಂತೆ ಮಾಡು.
ಯಾವಾಗಲೂ ನಮ್ಗೇನು ಇಂದ್ರಿಯಗಳನ್ನ ನೀನು ಕೊಟ್ಟಿದ್ದಿ ಅದು ಜ್ಞಾನ ಕಾರಣವಾಗಿಯೇ ಕೊಟ್ಟದ್ದು ಹೊರತು ಸುಮ್ಮನೆ ಕಣ್ಣಿನಿಂದ ನೋಡುವ, ಕೇಳುವ, ಉಣ್ಣುವ, ತಿನ್ನುವ ಭೋಗಗಳಿಗೆ ಮಾತ್ರ ಕೊಟ್ಟದ್ದಲ್ಲ. ಅದರಿಂದ ಬರುವ ಅನುಭವವೂ ಕೂಡ ಅಷ್ಟೇ ಸತ್ಯ. ಆ ಅನುಭವಗಳ ಎಡೆಯಲ್ಲಿ ಸ್ವಲ್ಪ ಧ್ಯಾನ, ಗುರುಗಳ ಕಾರುಣ್ಯ, ವಿಪರೀತ ಜ್ಞಾನದ ಸಂಶಯಗಳ ಕಳೆಯುವಿಕೆ ಇತ್ಯಾದಿಗಳ ಕ್ರಮವಾದ ಕಾರ್ಯಕ್ರಮಗಳಿಂದ ವೇದ ಉಪನಿಷತ್ತುಗಳಲ್ಲಿ ಬಂದ ಗೊಂದಲಗಳನ್ನೆಲ್ಲ ಒಂದೊಂದಾಗಿ ಸರಿಯಾದ ಪಾರದರ್ಶಕ ಚಿಂತನೆಯಿಂದ ನಡೆಸಿದಾಗ ಮೆಟ್ಟಲು ಏರುವುದರ ಕಡೆಗೆ ದಾರಿ ತೋರುತ್ತೆ. ಇಲ್ಲಾಂದ್ರೆ ಇಳಿಲಿಕ್ಕೇನು ಮೆಟ್ಲು ಬೇಕು ಅಂತಿಲ್ಲ, ಬಿದ್ರಾಯ್ತು, ಸೀದಾ ಬೀಳುದೆ. ಅಷ್ಟು ಎತ್ತರದ ಭಗವಂತನನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರೆ ಸಾಕು, ನಮ್ಮ ಜೊತೆಗೆ ಸಮಾನವಾದ ಕಕ್ಷೆ ಅಂತ ಹಂಚಿಕೊಂಡ್ರೆ ಸಾಕು, ಬೀಳ್ಬೇಕಾದ ಅಗತ್ಯವೇ ಇಲ್ಲ. ಆದ್ರಿಂದಾಗಿ ಛಿದ್ಯಂತೆ ಸರ್ವ ಸಂಶಯ, ಎಲ್ಲ ಸಂದೇಹಗಳು ಕೂಡ ಕೇವಲ ಮೇಲುನೋಟದ ನಮಗೆ ಕಂಡ ವೇದದ ಅರ್ಥಗಳಲ್ಲಿ ಹೇಳಿದ್ರೆ ತುಂಬಾ ಸಂದೇಹಗಳು ಯಾಕೆ ಉಳಿತಾವೆ ಅಂದ್ರೆ ಅದಕ್ಕೆ ಯಾವುದಕ್ಕೂ ಅರ್ಥ ಇಲ್ಲ ಅಂತ ಹೇಳಿದ್ರೆ ಸಂದೇಹಗಳು ಉಳಿದು ಬಿಡ್ತವೆ. ಎಲ್ಲವೂ ಕೂಡ ಋಷಿಗಳ ಸಾವಿರಾರು ವರ್ಷಗಳ ತಪಸ್ಸಿನ ಮಾತಿಗೆ ಅದಕ್ಕೇನು ಅರ್ಥ ಇಲ್ಲ, ಅನರ್ಥಕಾಹ ವೇದಾಹ ಅಂತಂದು ಬಿಟ್ರೆ ಎಷ್ಟು ವಂಚಕತನ ಅನಿಸಬಹುದು. ಅಥವಾ ಆ ವ್ಯಕ್ತಿಗಳಿಗೆ ತಪಸ್ಸು ಮಾಡಿ ಕಂಡು ಹಿಡಿದು ನಮಗೋಸ್ಕರ 1000 ವರ್ಷಗಳನ್ನ ತಮ್ಮ ಹೆಂಡತಿ ಮಕ್ಕಳು ಸುಖ ಭೋಗಗಳನ್ನೆಲ್ಲ ಬಿಟ್ಟವರ ನುಡಿಗಳಿಗೆ ನಾವು ಅನರ್ಥಕತ್ವವನ್ನು ಕಲ್ಪಿಸಿದ್ರೆ ಆವಾಗ ನಮಗೆ ಬೇಕಾದ ಮಾತುಗಳಿಗೆ ಮಾತ್ರ ಅರ್ಥ ಹೇಳಿ ಉಳಿದ ಮಾತುಗಳ ಬಗ್ಗೆ ನಾವು ಗಮನ ಹರಿಸದೇ ಇದ್ರೆ ಈ ಯೋಚನೆಗೆ, ಅಧ್ಯಯನದ ದಾರಿಗೆ ಪ್ರಾಮಾಣಿಕತೆ ಇದೆ ಅಂತ ಹೇಳ್ತೀವೋ ಅಂತ ನಾವು ಪ್ರಶ್ನೆ ಮಾಡಿಕೊಂಡು ನೋಡಿದ್ರೆ ನಮ್ಮನ್ನ ನಿಯಮಿಸುವ ಒಂದು ಶಕ್ತಿ ಇದೆ. ಇದು ನಮ್ಮ ಅನುಭವ, ಅದನ್ನೇ ಆತ್ಮವಾನ್ ಅಂತ ಹೇಳಿದ್ದು. ನಾವು ನಮ್ಮ ಕೈಯಲ್ಲಿ ಇಲ್ಲ. ಎಷ್ಟೋ ಸಂಗತಿಗಳು ನಮ್ಗೆ ಗೊತ್ತಾಗ್ತಾ ಇದೆ ನಮ್ಮನ್ನು ಮೀರಿ ಒಂದಿದೆ ಅಂತ. ನಾನೇ ನನ್ನನ್ನು ಮೀರಿ ಇನ್ನೊಂದು ಕಡೆ ಇದ್ದೇನೆ ಎನ್ನುವುದಕ್ಕೆ ಅರ್ಥ ಇಲ್ಲ. ಈಗ ನನಗೆ ಉಪಯೋಗಕ್ಕೆ ಬರದ ನಾನು ಯಾಕಿರ್ಬೇಕು? ಎಲ್ಲ ಶಕ್ತಿ ಇದೆ, ಆದ್ರೆ ನನ್ನನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಆಗ್ತಿಲ್ಲ ಅನ್ನುವುದು ಹೊಂದುವ ಸಂಗತಿ ಅಲ್ಲ. ಆದ್ರಿಂದಾಗಿ ಎಚ್ಚರದಿಂದ ನಡೆಯುವವನು ಆತ್ಮಮಾನ್ ಅನ್ನೋ ಶಬ್ದಕ್ಕೆ ಶಂಕರರ ಅರ್ಥ ಹೇಳುವಾಗ ಪ್ರಮಾದಕ್ಕೆ ಎಡೆಯಿಲ್ಲದೆ ಬದುಕುವವನು ಅಂತ ಅರ್ಥ. ಅದು ತುಂಬಾ ಸುಂದರವಾದ ಅರ್ಥ. ಇನ್ನೊಂದು ಆತ್ಮಮಾನ್ ಅಂದ್ರೆ ಮನಸ್ಸು ನಿಯಂತ್ರಣದಲ್ಲಿರುವವನು, ಗಟ್ಟಿ ಮನಸ್ಸಿನವನು ಅಂತ ಅರ್ಥ. ಇದು ರಾಮಾನುಜರು ಹೇಳಿದ ಅರ್ಥ. ಆದ್ರೆ ಆತ್ಮ ಶಬ್ದಕ್ಕೆ ಇನ್ನೂ ಒಂದು ಮುಖ್ಯವಾದ ಅರ್ಥ ಇದೆ. ಆತ್ಮವಂತಂ, ಪರಮಾತ್ಮ ಭಕ್ತಂ ಅಂತ ಮುಖ್ಯವಾದ ಇನ್ನೊಂದು ಅರ್ಥವನ್ನ, ಆತ್ಮ ಅಂದ್ರೆ ಅಂತರ್ಯಾಮಿ, ಅಂತರ್ಯಾಮಿ ಪರಮಾತ್ಮನೇ ಭಗವಂತನನ್ನ ತನ್ನಲ್ಲಿ ಧರಿಸಿದವನು ಅನ್ನುವ ಅರ್ಥದಲ್ಲಿ ಈ ಶಬ್ದ ತತ್ಪರ ಅನ್ನುವ ಶಬ್ದ ಹಿಂದೆ ಬಂದಿತ್ತು. ತತ್ ಅದಕ್ಕೆ ಪರಶಕ್ತಿ, ಅದಕ್ಕೆ ಪರತ್ವವನ್ನು ಒಪ್ಪಿದವನು ತತ್ಪರ. ಅದಕ್ಕೆ ಅಂದ್ರೆ ತತ್ ನಕರ್ಮಾಣಿ ಬದ್ಧಂತಿ. ಯಾರು ಹೀಗೆ ಭಗವಂತನನ್ನ ಪರಮಾತ್ಮವಾನ್ ಅಂತ ಅರ್ಥ. ಆತ್ಮವಾನ್ ಅಂದ್ರೆ ಪರಮಾತ್ಮವಾನ್, ಪರಮಾತ್ಮನನ್ನು ಹೊಂದಿದವನನ್ನು ಕರ್ಮಾಣಿ ನಿಬದ್ಧಂತಿ. ಹೊಂದಿದವನು ಅಂದ್ರೆ ಅವನಿಗೆ ಇರುವಿಕೆಯ ಬಗ್ಗೆ ಗಟ್ಟಿಯಾದ ನಿಲುವು. ಅವನಿಗೆ ಅಪರೋಕ್ಷ ಜ್ಞಾನ ಆದ ತಕ್ಷಣ ಪ್ರತಿಕ್ಷಣವೂ ದೇವರನ್ನ ಕಾಣ್ತಾ ಇರ್ತಾನೆ ಅಂತ ಅರ್ಥ ಅಲ್ಲ. ನನ್ನಕ್ಕಿಂತ ಮಿಗಿಲಾದ ಒಂದು ತತ್ವ ಇದೆ ಅನ್ನುವ ವಿಷಯದಲ್ಲಿ ಜೀವಕ್ಕೆ ದರ್ಶನ ಆದಾಗ ಅವನು ಆತ್ಮವಾನ್ ಆಗ್ತಾನೆ. ಈಗ ನಮಗೆ ಪುಸ್ತಕದಿಂದ ಇದೆ ಅಂತ ಗೊತ್ತಿದೆ, ಯಾರದ್ದೋ ಮಾತಿನಿಂದ ನಮಗೆ ಆ ಸಂಗತಿಗಳ ಬಗ್ಗೆ ಪರಿಚಯ ಇದೆ. ನಮ್ಮ ಅನುಭವ ಇನ್ನು ಅಸಂಭಾವಿತ ಅಲ್ಲ ಅನ್ನೋದು ಗೊತ್ತಿದೆ ಹೊರತು ಸಂಭಾವಿತ ಅನ್ನುವುದರ ಪರಿಚಯವೂ ಆಗಿದೆ. ಬಿಟ್ರೆ ನಿಶ್ಚಯ ಅನ್ನುವ ಜ್ಞಾನದ ಕಡೆಗೆ ಸಾಗಬೇಕಾದ್ರೆ ಈ ಹಾದಿಗಳನ್ನ ಅಂದ್ರೆ ದಾಟಿಕೊಂಡು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಆದ್ರಿಂದಾಗಿ ಯಾಕೆಂದ್ರೆ ವೇದವ್ಯಾಸರು ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು ಅನ್ನುವ ಬ್ರಹ್ಮಸೂತ್ರದಲ್ಲಿ
ಕರ್ಮಗಳು 3 ರೀತಿಯಾಗಿರುವುದನ್ನ ತಿಳಿಸಿ, ಅಪರೋಕ್ಷದ ಮೊದಲು ಕರ್ಮಗಳು ಕೆಲವು ನಾಶವಾಗಿ ಹೋಗ್ತವೆ. ಮುಂದೆ ಹೊಸ್ತು ಬರುವಂತದ್ದಕ್ಕೆ ಈ ಜ್ಞಾನದ ಆವರಕ ಇದೆ, ಆದ್ರಿಂದಾಗಿ ಅದು ಬಂದು ಹೊಡೆಯುವುದೇ ಇಲ್ಲ. ಒಳಗೆ ಇದ್ದ ಕೊಳೆ ಹೋಗುತ್ತೆ. ದೇಹದಲ್ಲಿ ರೋಗ ಪರಿಹಾರ ಮಾಡುವುದು ನಿಜವಾಗಿ ಹಾಗೇನೆ. ರೋಗದ ನಿಧಾನವನ್ನ ತಿಳಿದು, ಮೂಲವನ್ನ ತಿಳಿದು, ಒಳಗಿನಿಂದ ಆ ರೋಗಕ್ಕೆ ಕಾರಕವಾದ ಮೂಲ ದ್ರವ್ಯವನ್ನ ಬೇರು ಸಹಿತ ಕಿತ್ತು ಬಿಡುತ್ತಾರೆ. ಹೊರಗಿನಿಂದ ಮತ್ತೆ ಬಂದು ಆ ಬೇರು ಮೂಡದಂತೆ, ಮರಳಿ ಚಿಗುರದಂತೆ ಮಾಡುವುದಕ್ಕೆ ಹೊರಗಿನಿಂದಲೂ ಪಥ್ಯದ ಸೂಚನೆ ಮಾಡ್ತಾರೆ. ಆಗ ದೇಹದಲ್ಲಿ ತನ್ನ ನಿಜವಾದ ಅಸ್ತಿತ್ವ ಅನ್ನೋದು ಗಟ್ಟಿಯಾಗ್ತಾ ಹೋದ್ರೆ ಮತ್ತೆ ಮದ್ದು ಬೇಕಾಗುವುದಿಲ್ಲ. ಮದ್ದಿನ ಕೆಲಸ ಏನು ಅಂದ್ರೆ ಆ ವಸ್ತುವನ್ನ ತನ್ನಂತೆ ತಾನಿರುವುದಕ್ಕೆ ಬೇಕಿರುವಂತೆ ಗಟ್ಟಿಗೊಳಿಸುವ ಕೆಲಸ. ಜ್ಞಾನವು ಇದೇ ಕೆಲಸ ಮಾಡುತ್ತೆ. ಅವನ ಸ್ವರೂಪದಲ್ಲಿ ಆತ್ಮಯೋಗ ವ್ಯವಸ್ಥಿತಿ, ತನ್ನ ಸ್ವರೂಪದಲ್ಲಿ ತಾನಿರುವುದಕ್ಕೆ ಬೇಕಿರುವಂತಹ ಅಸ್ತಿತ್ವವನ್ನು ಕಲ್ಪಿಸಿಕೊಡುವಂಥದ್ದನ್ನ ಜ್ಞಾನ ಮದ್ದು ಹೇಗೆ ಮಾಡುತ್ತೋ ಜ್ಞಾನವೂ ಹಾಗೆ ಮಾಡುತ್ತೆ. ಒಂದು ವೇಳೆ ಮದ್ದು ಅವನನ್ನು ತನ್ನ ವಶದಲ್ಲಿಟ್ಟುಕೊಂಡು ಜೀವನ ಪೂರ್ತಿ ತಾನಿದ್ರೆ ಮಾತ್ರ ಅವನಿದ್ದೇನೆ ಅನ್ನೋ ರೀತಿ ಮಾಡ್ತಾ ಇದೆ ಅಂದ್ರೆ ಅದು ಮದ್ದಲ್ಲ, ಅದು ಎಡಿಕ್ಷನ್, ಮೋಹಕ್ಕೆ ಒಳಪಡಿಸಿ ತನ್ನ ಬೆಳೆಯನ್ನ ಬೆಳೆಯುವಂಥದ್ದು. ಆದ್ರೆ ಕರ್ಮ ಬಂಧನ ಹೋಗಬೇಕು ಅಂತಂದ್ರೆ ಪೂರ್ವದ ಕರ್ಮ ನಾಶ ಆಗಬೇಕು, ಹೊಸ ಕರ್ಮ ಹುಟ್ಟಬಾರದು. ಈ ಇರುವಂತಹ ಒಳಗಿನ ಕರ್ಮ ಅದು ಭಗವಂತನ ಆತ್ಮವಾನ್ ಅರಿವಿನ ಭಗವಂತನ ಎಚ್ಚರದೊಂದಿಗಿನ ಪಯಣವನ್ನ ನಡೆಸ್ತಾ ಹೋದ ಹಾಗೆ ಬಂದ ರೋಗ ತನ್ನಿಂದ ತಾನೇ ಒಂದೇ ಸರ್ತಿ ಹೋಗಲ್ಲ, ಅದು ಅನುಭವಿಸಿಯೇ ಹೋಗ್ಬೇಕಾಗುತ್ತೆ. ಕೆಲವು ರೋಗಕ್ಕೂ ಕೂಡ ಪ್ರಾರಬ್ಧ ಕರ್ಮವನ್ನ ನೋಡ್ಬೇಕು. ರೋಗವೂ ಕೂಡ ಪ್ರಾರಬ್ಧ ಕರ್ಮದ ಗಮನದಿಂದಲೇನೆ ಪರಿಹಾರ ಮಾಡ್ಲಿಕ್ಕೆ ಆಗುವಂಥದ್ದು. ಆದ್ರಿಂದಾಗಿ ರೋಗಕ್ಕೂ, ದೇಹಕ್ಕೆ ಬಂದ ರೋಗ, ಮನಸ್ಸಿಗೆ ಬಂದ ರೋಗ, ಆತ್ಮಕ್ಕೆ ಹಾಕಿದ ಕವಚ ಎಲ್ಲವೂ ಕೂಡ ಕಾಲ ಬಂದಾಗಲೇ ಬಿಚ್ಚಿಕೊಳ್ಳುವುದಾದ್ರಿಂದಾಗಿ ಕರ್ಮಗಳು ನಿಧಾನಕ್ಕೆ ಈ ಹಿಂದಿನ 2 ವಿಶೇಷಗಳು ನಡೆದಾಗ ಭಗವದ್ಯೋಗದಿಂದಾಗಿ ಎಲ್ಲ ಕರ್ಮಗಳನ್ನು ಭಗವಂತನಲ್ಲಿ ಒಪ್ಪಿಸಿ, ಅಂದ್ರೆ ಅವನೀಗ ಭಗವಂತನ ಎಚ್ಚರದಲ್ಲಿ ಇದ್ದದ್ರಿಂದ ತಾನು ಪ್ರತಿಯೊಂದು ಕರ್ಮ ಮಾಡುವಾಗ್ಲೂ ಅದನ್ನು ಒಪ್ಪಿಸ್ತಾನೆ. ಹಿಂದೆ ಆದ ಕರ್ಮಗಳನ್ನ ಜ್ಞಾನ ಪಡೆದು ಭಗವಂತನೇ ಎಲ್ಲ ನಡೆಸಿದ್ದು ಅಂತ ಚಿಂತಿಸಿದ್ರಿಂದ ಅದೆಲ್ಲ ನಾಶವಾಗಿ ಹೋಗುತ್ತೆ. ಹಿಂದಿನ ಕರ್ಮಗಳು ಜ್ಞಾನದಿಂದಾಗಿ ಸಂದೇಹಗಳು ನಾಶ ಆಗುತ್ತೆ, ವಿಪರೀತ ಜ್ಞಾನಗಳು ನಾಶ ಆಗುತ್ತೆ, ಅಜ್ಞಾನ ನಾಶ ಆಗುತ್ತೆ. ಆಗ ಪರಮಾತ್ಮನನ್ನು ಹೊಂದಿದವನಾಗ್ತಾನೆ. ಈ ಆತ್ಮವಾನ್ ಅಂತ ಜೊತೆಗಿರುವುದು ಪ್ರಾರಬ್ಧ ಕರ್ಮದ ಜೊತೆಗಿರ್ಲೇಬೇಕಾದ ಅನಿವಾರ್ಯತೆ. ಹಾಗೆ ಪರಮಾತ್ಮನ ಜೊತೆಗೇ ಅವನು ಇದ್ದಾನೆ. ಆದ್ರಿಂದಾಗಿ ಪ್ರಾರಬ್ಧವನ್ನು ಅನುಭವಿಸುವುದಾದ್ರೂ ಕೂಡ ಅದು ಹೊಸ ಕರ್ಮಗಳನ್ನು ಹುಟ್ಟು ಹಾಕುವುದಿಲ್ಲ. ಆದ್ರಿಂದಾಗಿ ಕರ್ಮಗಳು ಅವನನ್ನ ಬಂಧಿಸುವುದಿಲ್ಲ. ನಮಾಂ ಕರ್ಮಾಣಿ ಲಿಂಪಂತಿ ಅಂತ ಹಿಂದೆ ಹೇಳಿದ ಹಾಗೆ ಭಗವಂತನಿಗೆ ಅಂಟುವುದಿಲ್ಲ. ಪೂರ್ವ ಉತ್ತರ ಅಘಯೋಹೋ, ಪೂರ್ವದ ಮತ್ತು ಉತ್ತರದ ಅಘಗಳು ಪರಿಹಾರಗೊಳ್ಳುವುದಕ್ಕೆ ಕಾರಣವಾಗಿ ಆತ್ಮವಾನ್ ಅನ್ನುವುದಾಗಿ ಭಗವಂತ ಅವನ ಜೊತೆಗಿರ್ತಾನೆ. ಅದು ಎಷ್ಟು ಚಂದ ಇದೆ ನೋಡಿ. ನ ನಿಬಧ್ನಂತಿ ಅಂತಿದೆ, ನಿತರಾಂ ನ ಬಧ್ನಂತಿ. 100ಕ್ಕೆ 100 ಪೂರ್ತಿಯಾಗಿ ಬಂಧಿಸುವುದಿಲ್ಲ, ಪ್ರಾರಬ್ಧ ಕ್ರಮ ಮಾತ್ರ ಬಂಧಿಸುತ್ತೆ. ಅದು ಮುಗಿಯೋ ತನಕ ಇದ್ದೇ ಇರುತ್ತೆ ಬಂಧನ ಅಂತ. ಪ್ರಾರಬ್ಧ ಕ್ರಮ ಮುಗಿಯಿತೋ ಆಗ ಪೂರ್ತಿ ಮುಗಿಯುತ್ತೆ. ಆದ್ರೆ ಅಲ್ಲಿ ತನಕ ಶರೀರದ ಕೊನೆಯ ಚರಮ ಶರೀರದ ಮುಕ್ತಾಯದ ತನಕ ಅದು ಒಂದು ಹಂತದ ಬಂಧನ ಇದ್ದೇ ಇರುತ್ತೆ. ನಿತರಾಂ ನ ಬಧ್ನಾತಿ, ನಿರಂತರ ಪೂರ್ಣವಾಗಿ ಬಂಧಿಸುವುದಿಲ್ಲ, ಸ್ವಲ್ಪ ಬಂಧಿಸತ್ತೆ. ಆ ಸ್ವಲ್ಪ ಬಂಧಿಸುವುದು ಅನ್ನೋದು ಪ್ರಾರಬ್ಧ. ಆದ್ರೆ ಆತ್ಮವಾನಾಗಿದ್ದಾನೆ, ಅದರಿಂದಾಗಿ ಅವನಿಗೆ ಆ ಬಂಧನ ಅನ್ನುವುದು ಮುಂದಿನ ಮತ್ತು ಉಂಟಾಗುವ ಬಂಧನಗಳಿಗೆ, ಬಂಧಕ ಶಕ್ತಿಯಾಗಿ ಕಾಡುವವುಗಳಿಗೆ ಗೋಡೆಯಾಗಿ ನಿಲ್ಲುತ್ತೆ. ಅದು ಹೊಸ ಕರ್ಮಗಳನ್ನು ಹುಟ್ಟಲಿಕ್ಕೆ ಬಿಡುವುದಿಲ್ಲ. ಆದ್ರೆ ಅನುಭವಿಸಬೇಕಾದದನ್ನ ತಪಸ್ಸಾಗಿಸಿಯೋ ಅಥವಾ ಅವನಿಗೆ ಸಾಧನೆಯ ಮೆಟ್ಟಿಲಾಗಿಯೋ ಅದು ಮೇಲೆ ಇರುವಂತೆ ಮಾಡುತ್ತೆ. ಇಷ್ಟು ಅಪರೋಕ್ಷ ಜ್ಞಾನಿ ನೀನು ಅಂತ ಧನಂಜಯ ಅನ್ನೋ ಶಬ್ದದಿಂದ ಅವನನ್ನು ಸಂಬೋಧಿಸಿ ಹೇಳಿದ್ದು. ಧರ್ಮಯುದ್ಧದಲ್ಲಿ ನೀನು ಮರಳಿ
ಧನಂ ಜಯ. ಇನ್ನೊಂದು ರೀತಿಯಲ್ಲಿ ಅವನನ್ನ ಉದ್ದೇಶಿಸಿ ಹೇಳುವುದಾದರೆ ದುಡ್ಡನ್ನು ಗೆಲ್ಲು, ಅಪರೋಕ್ಷ ಜ್ಞಾನದ ದುಡ್ಡನ್ನು ಗೆಲ್ಲು. ಅಥವಾ ಈ ಯುದ್ಧದಲ್ಲಿ ದುರ್ಯೋಧನನನ್ನು ಸೋಲಿಸಿ ಸ್ವಂತ ರಾಜ್ಯವನ್ನು, ಅದು ಧನ, ರಾಜ್ಯ ಧನವನ್ನು ನೀನು ಗೆಲ್ಲು, ಧರ್ಮ ಯುದ್ಧದಲ್ಲಿ ಗೆಲ್ಲು ಅನ್ನುವುದಾಗಿ ಅರ್ಜುನನನ್ನ ಸಂಬೋಧಿಸಿ ಹೇಳುತ್ತಾರೆ. ಮೋಕ್ಷ ಸಾಮ್ರಾಜ್ಯದ ಕಡೆಗೆ ಹೆಜ್ಜೆ ಹಾಕಿದವನೇ, ನನ್ನೊಳಗಿದ್ದು ಭಗವಂತನೇ ಎಲ್ಲ ಕೆಲಸವನ್ನು ಮಾಡುತ್ತಾನೆ ಎಂಬ ಚಿಂತನೆಯಿಂದ, ಭಕ್ತಿಯಿಂದ, ಭಗವಂತನಲ್ಲಿ ಸಮರ್ಪಿತವಾದ ಕರ್ಮಗಳನ್ನ ಹೊಂದಿದವನನ್ನು, ಅಪರೋಕ್ಷ ಜ್ಞಾನದಿಂದ ಕಡಿದು ಹೋದ ಸಂದೇಹಗಳಿಂದ, ಸಂದೇಹ ಅನ್ನೋದು 3 ತರ: ಅಜ್ಞಾನ, ವಿಪರೀತ ಜ್ಞಾನ ಮತ್ತು ಸಂಶಯಗಳ ಮಹಾ ರೋಗದಿಂದ ದೂರ ಮಾಡಿ ಪರಮಾತ್ಮನ ಭಕ್ತನಾದ ಸಜ್ಜನನನ್ನು ಪೂರ್ವೋತ್ತರ ಕರ್ಮಗಳು ನೆನಿಬದ್ದಂತೆ ಕಟ್ಟಿ ಹಾಕಲಾರವು ಅನ್ನೋದು ಒಟ್ಟು ಅಭಿಪ್ರಾಯ. ತಸ್ಮಾತ್ ಅಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನಾತ್ಮನಃ ಚಿತ್ತೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ. ಇದು 4ನೇ ಅಧ್ಯಾಯದ ಕೊನೆಯ ಪದ್ಯ. ತುಂಬಾ ಚಂದದ ಮಾತು. ಭಾರತ, ಆತಿಷ್ಠ, ಉತ್ತಿಷ್ಠ ಸ್ಲೋಗನ್ ಆಗಿ ಬಳಸಬಹುದು ಎಲ್ಲೂ ಕೂಡ. ಆತಿಷ್ಠ, ಏಳು, ಎದ್ದೇಳು, ಗುರಿ ಮುಟ್ಟುವ ತನಕ ನಿಲ್ಲದಿರುವ ಮಾತಿದೆ ಅಲ್ಲದೆ ಇಲ್ಲಿಂದೇನೆ. ಆತಿಷ್ಠ, ಮೊದಲು ಏಳು. ಉತ್ತಿಷ್ಠ, ಎದ್ದೇಳು. ಭಾರತ, ಭಾದಲ್ಲಿ ರತನಾಗು, ಗುರಿಯಲ್ಲಿ ಸೇರಿಕೋ, ಅಲ್ಲಿ ತನಕನು ನೀನು ನಿಲ್ಲಬೇಡ, ಹೊರಡುತ್ತಾ ಇರು ಅಂತನ್ನುವ ಭಾವವನ್ನು ಇಟ್ಟುಕೊಂಡ ಶಬ್ದ ಇದು. ಯೋಗಂ ಆತಿಷ್ಠ, ಭಗವದ್ಯೋಗದಲ್ಲಿ ನಿನ್ನನ್ನು ನೀನು ತೊಡಗಿಸಿಕೋ. ಯೋಗ ಮಾತಿಷ್ಠೋತ್ತಿಷ್ಠ ಭಾರತ. ತಸ್ಮಾತ್, ಹಿಂದೆ ಹೇಳಿದ ಮಾತುಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಕರ್ಮಗಳು ಆತನನ್ನು ಬಂಧಿಸುವುದಿಲ್ಲ ಎನ್ನುವ ಕಾರಣದಿಂದ ಅಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನಾತ್ಮನಃ, ಅವಿವೇಕದಿಂದ ಹುಟ್ಟಿರುವ, ಮನಸ್ಸಿನಲ್ಲಿ ನೆಲೆಸಿರುವ, ತನ್ನ ಬಗೆಗಿನ ಅಥವಾ ಪರಮಾತ್ಮನ ಬಗೆಗಿನ ಸಂಶಯಗಳನ್ನು ಜ್ಞಾನಾಸಿನ, ಅರಿವು ಎನ್ನುವ ಹರಿತವಾದ ಖಡ್ಗದಿಂದ ಕತ್ತರಿಸಿ ಆತಿಷ್ಠ ಉತ್ತಿಷ್ಠ, ಕರ್ಮಯೋಗದಲ್ಲಿ ತೊಡಗು. ಎದ್ದೇಳು ಓ ಭಾರತನೇ, ಎದ್ದೇಳು. ಆತಿಷ್ಠೋತ್ತಿಷ್ಠ ಭಾರತ. ಏಳು, ಎದ್ದೇಳು, ಮಲಗಬೇಡ. ಮಲಗಿದ್ರೆ ಏಳುವಾಗ ಭಾರತನೇ ಇರಲ್ಲ, ಎಚ್ಚರ ಇರು ಅನ್ನುವ ಉದ್ದೇಶದಿಂದ ಆತನನ್ನ ಧೈರ್ಯ ತುಂಬುವ ಮಾತುಗಳಿಂದ ಕೃಷ್ಣ ಹೇಳ್ತಾ ಇದ್ದಾನೆ. ನಮಗೆ ಕಾಡುವಂತಹ ದೊಡ್ಡ ರೋಗ ಅಥವಾ ಅವ್ಯವಸ್ಥೆ ಯಾವುದು ಅಂದ್ರೆ ಅಜ್ಞಾನ. ತಸ್ಮಾತ್, ಆದ್ದರಿಂದ ಅಜ್ಞಾನ ಸಂಭೂತಂ ಹೃತ್ಸ್ಥಂ ಸಂಶಯಂ ಆತ್ಮ ಸಂಭೂತಂ, ಅದು ತನ್ನೊಳಗೆ ಇದೆ. ಅಜ್ಞಾನ ಸಂಭೂತಂ, ಅದು ನಮ್ಮೊಳಗೆ ಬಂದು ಸೇರ್ಕೊಂಡ್ಬಿಟ್ಟಿದೆ, ಎಲ್ಲೋ ಹೊರಗಡೆ ಇಲ್ಲ. ಹೃತ್ಸ್ಥಂ ಅಂದ್ರೆ ಹೃದಯದಲ್ಲಿ ಗಾಢವಾಗಿ ಕೂತು ಬಿಟ್ಟಿದೆ. ಏನು ಅಂದ್ರೆ, ನಾನ್ ಮಾಡ್ತೇನೆ, ನಾನ್ ನೋಡ್ತೇನೆ, ನಾನೇ ಎಲ್ಲ ವ್ಯವಸ್ಥೆಗಳಿಗೆ ಜವಾಬ್ದಾರ, ನಾನು ಇಲ್ದೇ ಇದ್ರೆ ಏನೂ ಆಗಲ್ಲ. 2-3 ರೀತಿಯ ಸಂಶಯ ಇದೆ. ಪರಮಾತ್ಮ ಎಲ್ಲ ಮಾಡ್ತಾನ, ನನ್ನಿಂದೆಲ್ಲ ಆಗತ್ತಾ, ನಾನೇ ಅಲ್ವಾ ಮಾಡುವುದಲ್ವಾ, ಅವ್ರಿಲ್ದಿದ್ರೆ ನನ್ಗೇನು ಇಲ್ವಲ್ಲ, ಅವರೇ ಎಲ್ಲ ಮಾಡ್ಬೇಕಿತ್ತಲ್ವಾ, ನಾನೇ ಎಲ್ಲ ಮಾಡಿದ್ದಲ್ವಾ. ಎಷ್ಟು ತರದ ಅಭವ ಯೋಚನೆ ಮಾಡಿದ್ರೆ ಗಾಬರಿ ಆಗ್ಬಿಡುತ್ತೆ ಒಳಗೆ. ಎಷ್ಟು ಸಂದೇಹಗಳು. ಪರಮಾತ್ಮ ನಿಜವಾಗಿ ಯಾವ ರೀತಿ ಪಾತ್ರ ವಹಿಸ್ತಾನೆ, ಅವನು ನಮ್ಮನ್ನು ಕೈ ಹಿಡಿತಾನಾ ಇಲ್ವಾ, ನಾನೀಗ ಯುದ್ಧ ಮಾಡುವುದು ಸರಿಯೋ, ನಾನು ಈ ಜೀವನದ ಹೋರಾಟದಲ್ಲಿ ಭಾಗವಹಿಸುವುದು ಸರಿಯೋ, ನನ್ನ ಕರ್ತವ್ಯ ಏನು, ಆ ಕರ್ತವ್ಯದಲ್ಲಿ ನಾನು ಯಶಸ್ವಿಯೋ, ಆ ಕರ್ತವ್ಯಕ್ಕೆ ನಾನು ನ್ಯಾಯ ಒದಗಿಸಿದ್ದೇನೋ ಇಲ್ವೋ, ಅಥವಾ ನಾನು ಮಾಡಿದ ಜಾಸ್ತಿ ಆಯ್ತಾ. ಹೀಗೆ ಹಲವು ತರದ ಸಂದೇಹಗಳು ಒಳಗಿನಿಂದ ಹೃತ್ಸ್ಥ. ಇದು ಎಲ್ಲ ಅಜ್ಞಾನ ಸಂಭೂತ ಅಂದ್ರೆ ಹುಟ್ಟಿಸಿದ್ದು ಅಂತ. ಅಜ್ಞಾನದಿಂದ ಹುಟ್ಟಿದಂಥದ್ದು ಅಪ್ಪ. ಇದು ಅಜ್ಞಾನ ಅನ್ನೋದು ಎಲ್ಲ ರೋಗಗಳಿಗೆ ಅಪ್ಪ ನೆನೆಸಿದಂತಹ ಅರಿವುಗೇಡಿತನವೆಂಬ ದೊಡ್ಡ ದೌರ್ಬಲ್ಯ ಅನ್ನುವುದು
ಹೃದಯದಲ್ಲಿ ನಾನಾ ಬಗೆಯ ಸಂದೇಹಗಳನ್ನ ಹುಟ್ಟು ಹಾಕಿದೆ. ಅಂತಹ ಸಂದೇಹಗಳನ್ನು ಆತ್ಮನಃ ಸಂಶಯಂ ಏನಂ ಚಿತ್ವ, ಅದು ಏನಂ ಅಂದ್ರೆ ನನ್ನೊಳಗೆ ಸೇರ್ಕೊಂಡಿದೆ, ಏನಂ ಅಂದ್ರೆ ತುಂಬಾ ಹತ್ತಿರದಲ್ಲಿದೆ ಅಂತ. ಹುಡುಕ್ಲಿಕ್ಕೆ ಎಲ್ಲೋ ಕಿಲೋಮೀಟರ್ ಗಟ್ಟಲೆ ದೂರ ಹೋಗ್ಬೇಕಾಗಿಲ್ಲ. ಸಂಶಯಂ ಏನಂ, ಅದು ನನ್ನೊಳಗೇ ಸೇರಿದ, ನನಗೆ ತಿಳಿಯದಂತೆ ನನ್ನವನಂತೆಯೇ ಭಾವಿಸಿದ, ನನ್ನಕ್ಕಿಂತ ಬೇರೆಯಾಗಿ ಕಾಣದ, ಬೇರ್ಪಡಿಸಿ ಅದನ್ನು ಯೋಚಿಸುವುದೇ ಕಷ್ಟ. ಅಂತಹ ಸಂಶಯವನ್ನು ಅದೇನಾಗತ್ತೆ ಅಂದ್ರೆ ಆ ತರದ ಅವ್ಯವಸ್ಥೆಯನ್ನು ಕತ್ತರಿಸ್ಲಿಕ್ಕೆ ಹೋದಾಗ ಅದ್ರ ಜೊತೆಗೆ ಒಂದಿಷ್ಟು ಒಳ್ಳೇದನ್ನೇನೋ ಸೇರಿಸ್ಕೊಂಡ್ಬಿಟ್ಟಿರುತ್ತದು, ಕತ್ತರಿಸ್ಲಿಕ್ಕೆ ಮನಸ್ಸು ಬರದ ಹಾಗೆ ಮಾಡುತ್ತೆ. ಅಯ್ಯೋ ಇದೆಲ್ಲ ಕತ್ತರಿಸಿ ಹೋಗಿಬಿಟ್ರೆ ಸಂದೇಹಗಳು ಅಥವಾ ಇನ್ನೇನಾದ್ರೂ ಭಾವನೆಗಳೇ ಇಲ್ಲ ಅಂತಾಗುತ್ತೆ, ಬಂಧುಗಳೇ ಇಲ್ಲ ಅಂತ ಆಗ್ಬಿಡುತ್ತೆ, ನಾನೇನು ಸಂಬಂಧ ಪಡೆದವನು ಅಂತ ಆಗ್ಬಿಡ್ತೇನೆ ಅಂತೆಲ್ಲ ಏನೇನೋ ಒಳಗಿನಿಂದ ಆತ್ಮೀಯತೆಯ ಬಲೆ ಆ ಸಂಶಯವನ್ನ ಆವರಿಸಿಕೊಂಡು ಕತ್ತರಿಸಿಕೊಳ್ಳಿಕ್ಕೆ ಬಿಡದಂತೆ ನಮ್ಮನ್ನ ತಡೆದು ನಿಲ್ಲಿಸುತ್ತೆ. ಹಾಗಾಗಿ ಅವಿವೇಕದ ಅತ್ಯಂತ ಪ್ರೀತಿ ಪಾತ್ರನಾದ ಮಗನ ಕತ್ತಿ ಹಿಡಿಯುವುದಕ್ಕೆ ಯಾಕೆ ನಮಗೆ ಹೆದರಿಕೆ? ಯಾಕೆ ಅಂದ್ರೆ ಅಜ್ಞಾನವೇ ಮತ್ತೆ ಕಾರಣ. ಅಯ್ಯೋ ಇದೇನ್ನೇ ಕಡಿದು ಬಿಟ್ರೆ, ಇದೇ ನನಗೆ ಒಂದು ವೇಳೆ ಉದ್ಧಾರಕ ಶಕ್ತಿ ಆಗಿದ್ದಿದ್ರೆ, ನಾನು ಯಾವುದನ್ನು ಬಿಡಬೇಕು ಅಂತ ಅನ್ಕೊಂಡಿದ್ದೀನೋ ಅದೇ ನನ್ನ ನಿಜವಾದ ಗತಿಯಾಗಿದ್ದಿದ್ರೆ ಅಂತೆಲ್ಲ ಏನೇನೋ ಮತ್ತೆ ಅದರ ಮೇಲೆ ನಾನು ಯಾವುದನ್ನ ನಿಗ್ರಹಿಸಬೇಕು ಅನ್ನೋ ವಿಷಯದಲ್ಲೇ ಸಂದೇಹ ಹುಟ್ಟಿ ನಮ್ಮನ್ನ ಬೀದಿಗೆ ಬರುವಂತೆ ಮಾಡುತ್ತೆ. ಅದಕ್ಕೆ ಅವ್ರು ಹೇಳಿದ್ರು, ಜ್ಞಾನಾಸಿನ, ಸರಿಯಾದ ಅರಿವನ್ನ ಹೊಂದು, ನೀನು ಯಾರು, ನಿನ್ನತನ ಏನು, ನಿನಕ್ಕಿಂತ ಆಚೆ ಇರುವುದೇನು, ಇದೆಲ್ಲ ಒಳಗಿನಿಂದ ಆತ್ಮನಃ ಜ್ಞಾನಾಸಿನ, ನಿನ್ನಲ್ಲೇ ಇದೆ ಆತ್ಮಶಕ್ತಿ, ನಿನ್ನಲ್ಲೇ ಇದೆ ಆತ್ಮಬಲ, ಅದು ಎಲ್ಲೋ ಹೊರಗಿನಿಂದ ಬರುವುದಲ್ಲ. ನಿನ್ನನ್ನು ನಿಯಂತ್ರಿಸುವ ಶಕ್ತಿ ನಿನ್ನ ಒಂದು ಸ್ವಂತಿಕೆಯನ್ನ ಕೊಡ್ಲಿಕ್ಕೋಸ್ಕರನೇ ಇಷ್ಟೆಲ್ಲ ದಾರಿಯಲ್ಲಿ ಅನುಭವಗಳನ್ನು ಕೊಡ್ತಾ ಬಂದದ್ದು. ಆದ್ರಿಂದಾಗಿ ಶತ್ರುಗಳಿಗೆ ಹೊರಗಿನಿಂದ ಎದುರಿಸಲಿಕ್ಕೆ ಹೊರಗಿನ ಕತ್ತಿ ಬೇಕು. ಶತ್ರುಗಳು ನಮ್ಮೊಳಗೆ ನನ್ನವನಂತೆಯೇ ನಟಿಸುತ್ತಾ ಸೇರಿದ ಹಿತಶತ್ರುಗಳನ್ನು ಕೊಲ್ಲುವುದಕ್ಕೆ ಆತ್ಮನಃ ಜ್ಞಾನಾಸಿನ, ನಾನು ಅನ್ನೋದು ಸ್ಪಷ್ಟ ಆದಾಗ ನನಗೆ ಅಂಟಿಕೊಂಡ ಎಲ್ಲ ಕೊಳೆಗಳನ್ನ ನಾನು ಯಾವುದು ಅಂತ ತಿಳಿದು ಹೊರಗೆ ಎಸೆಯುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಅದು ನನ್ನಂತೆಯೇ ವೇಷ ತೊಟ್ಟುಕೊಂಡು ನನ್ನ ಜೊತೆಗೆಯೇ ನನ್ನಕ್ಕಿಂತ ಬೇರ್ಪಡದಂತೆ ನಿಂತು ಆಡಿಸ್ತಾ ಇದೆ. ಅದು ಯಾವುದು ಅಂತ ಬೇರ್ಪಡಿಸುವುದೇ ಅರಿವಿನ ಮಹಾ ಕೆಲಸ. ಅರಿವು ಏನು ಮಾಡುತ್ತೆ, ಅದು ಕತ್ತಿಯಂತೆ ತುಂಬಾ ಹರಿತವಾಗಿ ಈ ಚಕ್ಕೆ ಎಬ್ಬಿಸುವುದು ಅಂತ ಹೇಳ್ತಾರಲ್ಲ, ಯಾವುದು ಅಂಟಬಾರದ್ದು ಅದನ್ನು ಕಿತ್ತು ತೆಗೆಯತ್ತೆ. ಹಾಗೆ ಜ್ಞಾನದ ಕತ್ತಿಯಿಂದ ಏನದು ಜ್ಞಾನ? ಜ್ಞಾನಾಸಿ ಅಂತ ಆಗದಿಂದ ಹೇಳ್ತಾ ಇದ್ದೀರಿ. ಏನದು ಜ್ಞಾನ? ನಾನು ದೇಹಕ್ಕಿಂತ ಬೇರೆ, ನಾನು ಇಂದ್ರಿಯಗಳಿಗಿಂತ ಬೇರೆ, ನಾನು ಪರಮಾತ್ಮನಿಗಿಂತ ಬೇರೆ, ಅವನ ಪ್ರತಿಬಿಂಬ ಹೊರತು ನಾನವನಲ್ಲ ಅನ್ನುವ ಎಚ್ಚರ ಏನಿದೆ. ಯಾಕಂದ್ರೆ ನಾನು ಸ್ವಂತವಾಗಿ ನನ್ನ ಕ್ರಿಯೆಯನ್ನ ನಾನು ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ, ನಾನು ಪ್ರತಿಕ್ರಿಯೆಗೆ ಮೂಲ ಕ್ರಿಯೆ ಎನ್ನುವುದನ್ನ ಜೊತೆಯಾಗಿಸಿದಾಗ ಒಂದು ವೇಳೆ ಹಾಗೆ ಆಗುದಿದ್ರೆ ಯಾಕೆ ಇಷ್ಟೆಲ್ಲ ಈ ಸಂದೇಹಗಳು ನನ್ನನ್ನ ಕಾಡ್ತಾ ಇತ್ತು? ನಾನಾಗುವುದೇ ಬಿಡುಗಡೆ. ಆ ನಾನಾಗುವುದಕ್ಕೆ ಅಡೆತಡೆ, ಅದರ ಬಿಡುಗಡೆಗಾಗಿ ಈ ಹರಿತವಾದ ಕತ್ತಿಯ ಆಶ್ರಯವನ್ನು ಪಡೆಯಬೇಕು. ಅರಿವೆಂಬ ಖಡ್ಗದಿಂದ ಆ ನನ್ನನ್ನೇ ಆವರಿಸಿಕೊಂಡಿರುವ, ನನ್ನಂತೆಯೇ ಇರುವ, ನನ್ನನ್ನೇ ಕಳೆದುಕೊಂಡು ಬಿಟ್ಟೇನು ಅನ್ನುವ ಸಂದೇಹವನ್ನು ಹುಟ್ಟು ಹಾಕುವ ಸಂದೇಹಗಳಿಗೆ ಕಾರಣವಾದ ಅರಿವುಗೇಡಿತನ ಅನ್ನುವುದನ್ನ ಕಳೆಯುವುದಕ್ಕೆ ಈ ಮಹಾ ಪ್ರಯತ್ನ. ಮತ್ತೆ ಅವನಿಗೆ ಶರಣಾಗಿ ಮಾಡಬೇಕು ಹೊರತು ನಾನು ಕತ್ತರಿಸ್ತೇನೆ ಅನ್ನೋದು ಮತ್ತೆ ಮೂರ್ಖತನ. ನಾನು ಕತ್ತರಿಸ್ತೇನೆ ಅನ್ನೋದು ಆಗದ ಕೆಲಸ. ಕತ್ತರಿಸ್ಲಿಕ್ಕೆ ನನ್ನ ಕೈಯಲ್ಲಿ ನೀನೇ ಕೈ ಹಿಡಿದು ನಡೆಸಪ್ಪ ಅಂತ ತನ್ನೊಳಗಿದ್ದು ಎಲ್ಲವನ್ನು ಮಾಡುವ ಭಗವಂತನ ಸಾಮರ್ಥ್ಯವನ್ನ ಅರಿತವ ಜ್ಞಾನಿ ಆಗ್ತಾನೆ. ಆ ಸಾಮರ್ಥ್ಯ ಅವನಿಗಿದೆ ಅಂತ ತಿಳಿಯುವುದೇ ಜ್ಞಾನವಾಗುತ್ತೆ. ಅಜ್ಞಾನದ ಬುಡ ಸಮೇತ ಕತ್ತರಿಸಬೇಕು, ಬೇರು ಸಹಿತ ಕತ್ತರಿಸಬೇಕು. ಕತ್ತಿ ಯಾವುದು? ಜ್ಞಾನ ಅಂತ ಮತ್ತೆ ಹೇಳಿದ್ರು. ಈ ಸ್ವಾರಸ್ಯ ಏನು ಅಂದ್ರೆ, ಕತ್ತಿ ಮತ್ತು ಶತ್ರು ಎರಡು ಒಟ್ಟೊಟ್ಟಿಗೆ ಇದ್ದಾರೆ. ಯಾವುದು ಕತ್ತಿ ಅಂತ ಗೊತ್ತಾಗೋದಷ್ಟರೊಳಗೆ ಕೆಲವೊಂದು ಸರ್ತಿ ಕತ್ತಿ ನಮ್ಮನ್ನೇ ಕುಯ್ದು ಬಿಟ್ಟಿರುತ್ತೆ. ಆದ್ರಿಂದಾಗಿ ಕತ್ತಿಯನ್ನ ಸರಿಯಾಗಿ ತಿಳಿಬೇಕು,
ಶತ್ರುವನ್ನು ಯಾವುದು ಅಂತ ಸರಿಯಾಗಿ ಅರಿಬೇಕು. ಅದಕ್ಕೆ ಹೃತ್ಸ್ಥಂ ಅದೆಷ್ಟು ಚೆನ್ನಾಗಿದೆ ಅಂದ್ರೆ ಆತ್ಮನಃ ಸಂಶಯಂ, ಆತ್ಮನಃ ಜ್ಞಾನಾಸಿನ. ಆತ್ಮನಲ್ಲಿ ಇರುವ ಸಂದೇಹವನ್ನು ಆತ್ಮನಲ್ಲೇ ಇರುವ ಕತ್ತಿಯಿಂದ, ಜ್ಞಾನದ ಕತ್ತಿಯಿಂದ ಕತ್ತರಿಸಬೇಕು. ಅದಕ್ಕೆ ಏನಮ್ಮನ್ನು ಶಬ್ದ ಬಳಸಿದ ಪಕ್ಕ ಬಿಡಿಸಿ ನೋಡ್ಲಿಕ್ಕೆ ಬರುವುದಿಲ್ಲ ಅಂತ. ಇನ್ನೊಂದು ಆತ್ಮನಃ ಜ್ಞಾನಾಸಿನ, ಆತ್ಮನ ಅಂದ್ರೆ ಪರಮಾತ್ಮನ ಅನುಗ್ರಹದ ದೃಷ್ಟಿಯಿಂದ ಬಂದ ಜ್ಞಾನದ ಖಡ್ಗದಿಂದ ನೀನು ಅವಿತು ಕುಳಿತಿರುವ ಏನಂ ಈ ಶತ್ರುವಾದ ಸಂಶಯಂ ಸಂದೇಹವನ್ನು ಚಿಂದಿ ಕಡಿದು ಬಿಡು, ಚಿತ್ವ ಕತ್ತರಿಸಿ, ಆತಿಷ್ಠ ಉತ್ತಿಷ್ಠ, ಕರ್ಮಯೋಗದಲ್ಲಿ ತೊಡಗು. ನಿತ್ಯ ಜೀವನಕ್ಕೆ ಎಷ್ಟು ಅಗತ್ಯವೋ ಆ ಕರ್ಮ ಮಾಡಲೇಬೇಕಲ್ವಾ, ಅದರಲ್ಲಿ ತೊಡಗು. ಹೀಗೆ ಭಾರತ ಅನ್ನುವ ಶಬ್ದವನ್ನು ಬಳಸುವುದಂತೂ ನಮಗೆ ಎಷ್ಟು ಸರ್ತಿ ಅದನ್ನು ಬಿಡಿಸಿದ್ರು ಅದು ಹೊಸದಾಗಿಯೇ ನಿಲ್ಲತ್ತೆ ಭಾರತ ಶಬ್ದ. ಹಾಗಾಗಿ ಓ ಭರತ ವಂಶದ ಕುಡಿಯೇ, ಅರ್ಜುನನೇ, ತಸ್ಮಾತ್ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿ ಜ್ಞಾನ ಯೋಗದಿಂದ ಸಂದೇಹಗಳನ್ನು ಪರಿಹರಿಸಿ ಬಾಳುವ ಭಗವದ್ಭಕ್ತನನ್ನು ಕರ್ಮಗಳು ಕಾಡುವುದಿಲ್ಲ ಅನ್ನುವ ತಿಳಿವು ಬಂದದ್ದರಿಂದ ಅಂತ ಇಷ್ಟು ಅರ್ಥ ತಸ್ಮಾತ್ ಅನ್ನೋದಕ್ಕೆ. ಹಿಂದಿನ ಶ್ಲೋಕದ ಅಷ್ಟೂ ಭಾವವನ್ನು ಎದುರುಗಿಟ್ಟುಕೊಂಡು ಯೋಚನೆ ಮಾಡಬೇಕು. ಅಜ್ಞಾನ ಸಂಭೂತಂ ಅವಿವೇಕದಿಂದ ಹುಟ್ಟಿದ, ಹೃತ್ಸ್ಥಂ ಮನಸ್ಸಿನಲ್ಲಿ ನೆಲೆಸಿರುವ, ಏನಂ ಈ ಸಂಶಯಂ ಸಂದೇಹವನ್ನು, ಆತ್ಮನಃ ತನ್ನ ಮತ್ತು ಪರಮಾತ್ಮನ ಬಗೆಗಿನ, ಜ್ಞಾನಾಸಿನ ಪರಮಾತ್ಮನ ಅರಿವು ಸರಿಯಾಗಿರಬೇಕು, ತನ್ನ ಬಗೆಗಿನ ಮಿತಿಯು ಅವನಿಗೆ ಗೊತ್ತಾಗಬೇಕು, ಅದೇ ಜ್ಞಾನಾಸಿ ಆಗತ್ತೆ. ಆ ಅರಿವೆಂಬ ಖಡ್ಗದಿಂದ, ಕತ್ತಿಯಿಂದ, ಆತ್ಮನಃ ಪರಮಾತ್ಮನ ಕರುಣೆಯಿಂದ ಚಿತ್ವ ಕತ್ತರಿಸಿ, ಯೋಗಂ ಧರ್ಮಯುದ್ಧವೆಂಬ ಮಹಾಕರ್ಮಯೋಗವನ್ನು ಆತಿಷ್ಠ ಆಚರಿಸು, ಉತ್ತಿಷ್ಠ ಅದಕ್ಕಾಗಿ ಎಚ್ಚರಾಗು, ಎದ್ದೇಳು, ಭಾರತ ಭಾರವನ್ನ ಕಾಣು, ಗುರಿಯನ್ನ ನೋಡು. ಹೀಗೆ ಜ್ಞಾನದ ಹಿರಿಮೆಯನ್ನು ಪ್ರಶಂಸೆ ಮಾಡಿ 4ನೆಯ ಅಧ್ಯಾಯ ಮುಕ್ತಾಯಗೊಳ್ಳುತ್ತೆ. ಇದು ಒಟ್ಟು ನಾವು ಗೀತೆಯ ಮೊದಲ ಷಟ್ಕದ 4 ಅಧ್ಯಾಯಗಳ ಭಾಗವನ್ನ ನೋಡಿದ್ದಾಯಿತು. ಮತ್ತೆ ಮುಂದೆ 5ನೆಯ ಸರ್ಗದಲ್ಲಿ ಕರ್ಮ ಸನ್ಯಾಸದ ಸಂಬಂಧಿಸಿದ ವಸ್ತುತಃ ಹೆಸರು ಅಲ್ಲಿ ಇಲ್ಲ, ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕೊಟ್ಟ ಹೆಸರನ್ನ ಯೋಚಿಸ್ಬೇಕಷ್ಟೆ. ಅಂತಹ ಮುಂದೆ ಆ ಕರ್ಮ ಸನ್ಯಾಸದ ಯೋಗ ಸನ್ಯಸ್ತ ಕರ್ಮಾಣಂ ಅಂತ ಬಂತಲ್ಲ, ಅದರ ಸನ್ಯಾಸ ಕರ್ಮದ ವಿಧಾನಗಳು ಕ್ರಮಗಳು ಏನು ಅನ್ನೋದನ್ನ ಮುಂದಿನ ಅಧ್ಯಾಯ ನಿರೂಪಣೆ ಮಾಡುತ್ತೆ. ಮತ್ತೆ ನಾವು ನಾಳೆಯ ಚಿಂತನೆಯಲ್ಲಿ ಅದರ ಮುಂದುವರಿದ ಭಾಗವನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಿತಮಸ್ತು.